सम्पन्नं वीतरागं विवेकिनं विद्याविनय सम्पन्नं वीतरागं विवेकिनं वन्दे वेदान्त तत्त्वज्ञं विदुषेखर भारतीं वन्दे वेदान्त तत्त्वज्ञं विदुषेखर ಪೇಟೆ ಆಂಜನೇಯ ಅಥವಾ ಚಪ್ಪರದ ಆಂಜನೇಯ ಎಂದೇ ಕರೆಯಲ್ಪಡುವ ಶೃಂಗೇರಿ ಪಟ್ಟಣದ ಭಾರತಿ ಬೀದಿಯಲ್ಲಿರುವ ಶ್ರೀ ಚಪ್ಪರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅನೇಕ ವರ್ಷಗಳ ಇತಿಹಾಸವಿದೆ. ಶೃಂಗೇರಿ ಪೀಠದ ಅಂದಿನ ಪೀಠಾಧಿಪತಿಗಳಾಗಿದ್ದ 8ನೇ ನರಸಿಂಹ ಭಾರತಿ ಶ್ರೀಗಳು 1825ರ ಆಸುಪಾಸಿನಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಅನಂತ ಭಟ್ ಎಂಬುವವರಿಗೆ ಶೃಂಗೇರಿಯಲ್ಲಿಯೇ ನೆಲೆಸಿ ವೀರಾಂಜನೇಯ ಸ್ವಾಮಿ ಮೂರ್ತಿಯ ಪೂಜೆ ನಡೆಸುವಂತೆ ಸೂಚಿಸಿದ್ದರು ಎನ್ನಲಾಗಿದೆ. ಈ ದೇವಸ್ಥಾನದಲ್ಲಿ ವಂಶಪಾರಂಪರ್ಯಯುತವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತಾ ಬಂದಿದ್ದು 1944ನೇ ಇಸವಿಯಲ್ಲಿ ಪ್ರಥಮ ಬಾರಿಗೆ ಈ ದೇವಾಲಯದಲ್ಲಿ ರಾಮೋತ್ಸವ ಆರಂಭವಾಯಿತು. ಅಂದಿನ ದಿನಗಳಲ್ಲಿ ಯುಗಾದಿಯಿಂದ ಹನುಮತ್ ಜಯಂತಿಯವರೆಗೆ ಅಂದರೆ 15 ದಿನಗಳ ಕಾಲ ರಾಮೋತ್ಸವ ನಡೆಯುತ್ತಾ ಬಂದಿತ್ತು. ಬದಲಾದ ಕಾಲಘಟ್ಟದಲ್ಲಿ ಪ್ರಸ್ತುತ 7 ದಿನಗಳ ಕಾಲ ರಾಮೋತ್ಸವ ನಡೆಯುತ್ತಲಿದ್ದು ಈ ರಾಮೋತ್ಸವಕ್ಕೆ 80 ವರ್ಷಗಳು ಪೂರೈಕೆಯಾಗಿದೆ. ಇಲ್ಲಿ ಸದ್ಗುರುಗಳ ವಿಶೇಷ ಕೃಪೆಯಿಂದ ಶಾರದಾ ಪೀಠದ ಆಶ್ರಯದಲ್ಲಿ ನಮ್ಮ ಹಿರಿಯರು ಸುಮಾರು ಶತಮಾನ 2 ಶತಮಾನಗಳಿಂದ ಶೃಂಗೇರಿಯ ಶಾರದಾ ಮಠದಲ್ಲಿ ಹಾಗೂ ತುಂಗೆಯ ತಟದಲ್ಲಿ ತಪಸ್ವಿ ಜೀವನವನ್ನು ಮಾಡಿಕೊಂಡು ಬಂದ ಚಪ್ಪರದಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಖ್ಯಾತಿಯಾಗಿ ಈ ಸೀಮೆಯಲ್ಲಿ ಸಾರ್ವಜನಿಕರು ಎಲ್ಲರೂ ಸೇರಿ ಹಳ್ಳಿಯವರು ಊರಿನವರು ಬರುವರಿನವರು ಎಲ್ಲರೂ ಸೇರಿ ಬೆಳೆಸಿಕೊಂಡು ಬಂದಂತಹ ಸುಂದರ ಮಂದಿರ ಶೃಂಗೇರಿಯ ಪ್ರವೇಶದಲ್ಲಿ ಸಿಗುವಂತಹದ್ದು ಈ ಮುಖ್ಯ ಪ್ರಾಣನ ದೇವಸ್ಥಾನ. ನಮ್ಮ ಬಾಲ್ಯದಿಂದ ನಾವು ಇಲ್ಲಿ ಎಲ್ಲರೂ ಸೇರಿ ಮಾಡಿದಂತಹ ಒಂದು ಉತ್ಸವ ಅಂತ ಹೇಳಿದ್ರೆ ರಾಮೋತ್ಸವ. ಇಲ್ಲಿ ಆದರೂ ಸಹ ಅವನನ್ನು ನೆನೆದರೆ ಅವನಲ್ಲಿ ಅಂಜಿಗೆ ಜ್ಞಾತ ಕೈಯ ಆಂಜನೇಯನನ್ನು ನೆನೆದರೆ ಯಾವುದೇ ಹೆದರಿಕೆ ಇರುವುದಿಲ್ಲ. ಭಯಜ್ಞಾತ ಕೈಯ ಕನಸಿನಿ ಮನಸ್ಸಿಲಿ ಕಳವಳವಾದರೆ ಅಂತ ಹೇಳಿದ್ದಾರೆ. ಅಂತಹ ಮುಖ್ಯ ಪ್ರಾಣನ ಸ್ಮರಣೆಯನ್ನು ಮಾಡಿದರೆ ಯಾವ ತೋಟದಲ್ಲಿ ನಿಂತು ಅವರು ದೇವರೇ ನಮ್ಮ ತೋಟಕ್ಕೆ ಯಾವುದೇ ಬಾಧೆ ಬರಬಾರದು ಅಂತ ಹೇಳಿ ಅಲ್ಲಿ ನಿಂತ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಮಂಗನ ಬಾಧೆ ದೂರವಾಗುವಂಥದ್ದು ಇಂದೂ ಸಹ ಅನುಭವದಲ್ಲಿದೆ. ಅದು ಮಾತ್ರ ಅಲ್ಲ, ಎಲ್ಲ ಕಷ್ಟಗಳು ಭ್ರಾಂತಿಯರು ಭೇದಾವಾಸ ಸ್ಥಿತಿ ಭಯ ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಭ್ರಾಂತಿ ಹುಚ್ಚುತನ ಇತ್ಯಾದಿಗಳು ಇದ್ದು ಇಲ್ಲಿ ನಮ್ಮ ಕಣ್ಣೆದುರಿಗೆ ಅವರು ಬಂದು ಇಲ್ಲಿ ದೇವಸ್ಥಾನ ಗುಡಿಸೋದು ದೇವರ ಸೇವೆ ಮಾಡೋದು ಇತ್ಯಾದಿಗಳು ಮಾಡಿ ಅವರಿಗೆ ಅದನ್ನೆಲ್ಲ ದೇವರು ಆರೋಗ್ಯವನ್ನು ಕೊಟ್ಟಿದ್ದಾರೆ. ಹೀಗೆ ಇಲ್ಲಿ ತೀರ್ಥ ಸ್ನಾನ ಮಾಡುವಂತಹದ್ದು, ದೇವರಿಗೆ ಅಭಿಷೇಕ ಮಾಡಿಸುವಂತಹದ್ದು, ಇಲ್ಲಿ ಪೂಜೆ ಮಾಡಿಸುವಂತಹದ್ದು, ಹರಕೆ ಹೇಳಿ ದೇವರಿಗೆ ವಿಶೇಷ ವಸ್ತುಗಳನ್ನು ತಂದು ಮಾಡುವಂತಹದ್ದು, ಇದೆಲ್ಲ ಇಲ್ಲಿ ನಂಬಿಕೊಂಡು ಬಂದಿದ್ದಾರೆ. ಯಾವುದೇ ಕಷ್ಟ ಬಂದರೂ ಸಹ ವಿವಾಹ ಸಂಬಂಧವಾಗಿ ಇಲ್ಲಿ ದೇವರನ್ನು ಹೂ ನೋಡಿಕೊಂಡು ಇಲ್ಲಿ ಬೇಡ ಅಂತ ಹೇಳಿದ್ರೆ ಯಾವುದೇ ಪ್ರಪಂಚದಲ್ಲಿ ಯಾರ ಹತ್ರ ಹೋಗಿ ಕೇಳಿದರೂ ಸಹ ಅದು ಬೇಡ ಅಂತ ಹೇಳಿ ಇಲ್ಲಿದ್ರೆ ಕೆಲವು ದೇವ ದರ್ಶನದಲ್ಲಿ ಹೆದರಿ ಬೈತಾರೆ. ಅಲ್ಲಿ ಕೇಳಿ ಬಂದು ಇಲ್ಲಿ ಕೇಳೋದಕ್ಕೆ ಮರ್ಯಾದೆ ಇಲ್ಲವಾ ಅಂತ ಹೇಳಿ ಅಂತಹ ಒಂದು ದಿವ್ಯ ದೇವರ ಸನ್ನಿಧಾನ ಇರುವಂತಹ ಈ ಆಂಜನೇಯನ ಸನ್ನಿಧಾನ ನಮ್ಮ ಹಿರಿಯರು ತಪಸ್ಸು ಮಾಡಿ ಬೆಳೆಸಿಕೊಂಡಿರುವಂತಹ. ಯಾಕಂದ್ರೆ ಅವರ ತನುಮನ ಧನಗಳನ್ನ ಆ ದೇವರ ಚರಣದಲ್ಲಿ ಎಷ್ಟು ಕಷ್ಟವಾಗಲಿ ಸುಖವಾಗಿರಲಿ ನಮ್ಮ ದೇವರು ಆಂಜನೇಯ ಅಂತ ಹೇಳಿ ಇಲ್ಲಿಯ ಎಲ್ಲ ಜನರು ಹಗಲಿಡಿ ಅಂತ ಹೇಳ್ಬೋದು, ಅಥವಾ ಮಳೆಗಾಲ ಅಥವಾ ಚಳಿಗಾಲ ಯಾವುದೇ ಕಾಲದಲ್ಲಿ ಸಹ ನಿತ್ಯ ದೇವಸ್ಥಾನಕ್ಕೆ ಬರುವಂತಹದ್ದು, ಅವರವರ ಸಮಯದಲ್ಲಿ ಬಂದು ಹೋಗುವಂತಹದ್ದು ಇತ್ಯಾದಿಗಳು ಮಾಡಿ ಬರ್ತಿದ್ದಾರೆ. ಅಂತಹ ಇಲ್ಲಿ ರಾಮೋತ್ಸವದಲ್ಲಿ ಶೃಂಗೇರಿಯ ಮಠದಲ್ಲಿ ಒಂದು ರಥೋತ್ಸವ ಉಂಟು. ಆದರೆ ಅದಾದ ನಂತರ ಇಲ್ಲಿ ಉತ್ಸವ ರೂಪದಲ್ಲಿ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಇಂದಿನಿಂದ ಈಗ ಕೆಲವು ದೇವಸ್ಥಾನದ ಸಣ್ಣ ಉತ್ಸವ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಚಪ್ಪರದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮೋತ್ಸವದಲ್ಲಿ ಒಂದು ರಾಮದೇವರ ಉತ್ಸವ ಅಂತ ಹೇಳಿದ್ರೆ ಭಜನೆ ಇತ್ಯಾದಿಗಳನ್ನು ಮಾಡಿ ಇಡೀ ಊರಿನಲ್ಲಿ ಪ್ರದರ್ಶನ ಮಾಡ್ತೇವೆ. ಹಾಗೆ ಆಂಜನೇಯನ ಉತ್ಸವ ಅಂತ ಹೇಳಿದ್ರೆ ಆ ದಿವಸ ಕುಣಿತ ವೇಷಗಳನ್ನು ಹಾಕಿ ಎಲ್ಲ ಮಾಡಿ ಊರಿನಲ್ಲಿ ಸರಿಯಾಗಿ ಹೇಳಿದ್ರೆ ನಾವು ಸಣ್ಣಕ್ಕಿರುವಾಗ ಬೆಳಗ್ಗೆ ಬರುವಾಗ 4 ಗಂಟೆ 5 ಗಂಟೆ ಆಗ್ತೇವೆ. ಇಡೀ ಊರಿನಲ್ಲಿ ಕುಣಿದು ಎಲ್ಲ ಕುಣಿದರೆ ಒಲಿವೆನಾ ನಿಮಗೆಂಬ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಇಲ್ಲಿ ಆ ಸೇವೆಯನ್ನು ಮಾಡಿ ಧನ್ಯರಾಗಿದ್ದಾರೆ. ಈಗ ನಮ್ಮ ದೇವಸ್ಥಾನ ಒಳ್ಳೆಯ ಜೀರ್ಣೋದ್ಧಾರ ಇತ್ಯಾದಿಯಾಗಿ ಸದ್ಗುರು ಭಾರತೀ ತೀರ್ಥ ಸ್ವಾಮೀಜಿಯವರು ಹಾಗೆ ಅವರ
ಸ್ವಾಮೀಜಿಯವರು ಸಹ ಇಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ. 1964ರಲ್ಲಿ ಶೃಂಗೇರಿ ಶ್ರೀಮಠದ ಅನುಮತಿಯೊಂದಿಗೆ ಶ್ರೀ ಚಪ್ಪರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಜನಾ ಸಮಿತಿ ಆರಂಭವಾಯಿತು. ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಯು 1993ರಲ್ಲಿ ಭಕ್ತಾದಿಗಳಿಂದ ಆರಂಭವಾಯಿತು. 1996ರ ಫೆಬ್ರವರಿ 11ರ ಮಾಘ ಬಹುಳ ಸಪ್ತಮಿಯಂದು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಭಕ್ತಾಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ನಡೆಯಿತು. ಆ ದಿನಗಳಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸಿದ ಯಶವಂತ ಭಟ್ ಅವರು ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ಭಜನೆ, ಉಪನ್ಯಾಸ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಶ್ರಮ ವಹಿಸಿರುತ್ತಾರೆ. ಪ್ರಸ್ತುತ ಅವರ ಪುತ್ರನಾದ ಕೇಶವ್ ಭಟ್ ಪೂಜಾ ಕೈಂಕರ್ಯಗಳನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಈ ಬಾರಿಯೂ ಕೂಡ ರಾಮೋತ್ಸವದ ಅಂಗವಾಗಿ 108 ಸತ್ಯನಾರಾಯಣ ವ್ರತ, ಆಂಜನೇಯನಿಗೆ ವಿಶೇಷವಾಗಿ ಹಣ್ಣಿನ ಅಲಂಕಾರ, ಎಲೆ ಪೂಜೆ, ವಸಂತ ಪೂಜೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಲೋಕ ಕಲ್ಯಾಣಾರ್ಥವಾಗಿ ಶ್ರೀರಾಮನಾಮ ಸಂಕೀರ್ತನೆಯೊಂದಿಗೆ ಸುಡು ಬಿಸಿಲಿನಲ್ಲಿಯೇ ದೇವಸ್ಥಾನದ ಭಕ್ತಾದಿಗಳಿಂದ ನಗರ ಭಜನೆ ನಡೆಯಿತು. ವಿಶೇಷವಾಗಿ ಶ್ರೀರಾಮ ಹಾಗೂ ಆಂಜನೇಯ ದೇವರುಗಳ ಉತ್ಸವ ಮೂರ್ತಿಗಳ ಪ್ರಕಾರೋತ್ಸವ ದೇವಸ್ಥಾನದ ಆವರಣದಲ್ಲಿ ಭಕ್ತಿಭಾವದಿಂದ ನೆರವೇರಿತು. ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಮಾಡಿರುವೆ ತಳಿಗೆ ಪ್ರಸಾದ ಬಾ ಸ್ವಾಮಿ ಹನುಮಾನಮ್ಮನೆಗೆ
निज मन मुकुर सुधारी बरनौ रघुबर विमल जसु जो दायक फलचारी बुद्धिहीन तनु जानिके सुमिरो पवन कुमार बल बुद्धि विद्या देहु मोहि हरहु कलेश विकार। ज्ञान गुण सागर जय कपीस लोक उजागर जय हनुमान ज्ञान गुण सागर जय कपीस लोक उजागर रामदूत अतुलित बल धामा अंजन पुत्र पवन सुत नामा महावीर विक्रम बजरंगी कुमति निवार सुमति के संगी जय हनुमान ज्ञान गुण सागर जय कपीस लोक उजागर जय हनुमान ज्ञान गुण सागर जय कपीस लोक उजागर जन भरन विराज सुबेसा कुंडल कुंचित केसा हाथ वज्र और ध्वजा विराजय काले मूंज जनेऊ साजे जय हनुमान ज्ञान गुण सागर जय कपीस लोक उजागर जय हनुमान ज्ञान गुण सागर जय कपीस लोक उजागर जय। शंकर सुवन केसरी नंदन तेज प्रताप महाजगवंदन शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया प्रभु चरित सुनबे को रसिया राम लखन सीता वन बसिया। रूप धरि सियहि दिखावा विकट रूप धरि लंक जरावा भीम रूप धरि असुर सहारे रामचंद्र के काज सवारे जय हनुमान ज्ञान गुण सागर जय कपीस लोक उजागर जय हनुमान ज्ञान गुण सागर जय कपीस लोक उजागर जय। लाए संजीवन लखन जियाए श्री रघुवीर हरषि उरलाए रघुपति कीन्ही बहुत बड़ाई तुम मम प्रिय भरत तम भाई सहस बदन तुम्हरो यश गावे अस कहीं श्रीपति कंठ लगावे। दिक ब्रह्मादि मुनीसा नारद सारद सहित अहिसा कुबेर दिक्पाल जहाते कवि कोविद कह सके कहाते जय हनुमान ज्ञान गुण सागर जय कपीस लोक उजागर जय हनुमान ज्ञान गुण सागर जय कपीस लोक उजागर जय। उपकार सुग्रीवहि कीन्हा राम मिलाय राजपद दीन्हा उपकार सुग्रीवहि कीन्हा राम मिलाय राजपद दीन्हा तुमरो मंत्र विभीषण माना लंकेश्वर भय सब जग जाना तुमरो मंत्र विभीषण
विभीषण माना, लंकेश्वर भय सब जग जाना। जुग सहस्त्र योजन पर भानु, जुग सहस्त्र योजन पर भानु, लील्यो ताहि मधुर बलदानु। मुद्रिका मेली मुख माही, जलधि लागी गए अचरज नाही। दुर्गम काज जगत के जेते, सुगम अनुग्रह तुम्हारे तेते। जय हनुमान ज्ञान गुण सागर, जय कपीस तिहु लोक उजागर। जय हनुमान ज्ञान गुण सागर, जय कपीस तिहु लोक उजागर। राम दुआरे तुम रखवारे, होत न ज्ञान बिनु पैसारे। सब सुख लहै तुम्हारी सरना, तुम रक्षक काहू को डरना। आपन तेज सम्हारो आपै, तीनों लोक हाथ थे कापै। साच निकट नहीं आवे, महावीर जब नाम सुनावे। नासै रोग हरै सब पीरा, जपत निरंतर हनुमत वीरा। जय हनुमान ज्ञान गुण सागर, जय कपीस तिहु लोक उजागर। जय हनुमान ज्ञान गुण सागर, जय कपीस तिहु लोक उजागर। जय संकट ते हनुमान छुड़ावे, मन क्रम बचन ध्यान जो लावे। संकट ते हनुमान छुड़ावे, मन क्रम बचन ध्यान जो लावे। सब पर राम तपस्वी राजा, तिनके काज सकल तुम साजा। सब पर राम तपस्वी राजा, तिनके काज सकल तुम साजा। और मनोरथ जो कोई लावे, और मनोरथ जो कोई लावे, सोई अमित जीवन बन पावे। प्रताप तुम्हारा, सिद्ध जगत उजियारा। साधु संत के तुम रखवारे, असुर निकंदन राम दुलारे। ಸ್ವಾಮಿ ಸನ್ನಿಧಿ ತಾಲೂಕಿನ ಹೆಚ್ಚಿನ ರೈತಾಪಿ ವರ್ಗದವರು ನಿರಂತರವಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸ್ಥಳ. ಪಟ್ಟಣದ ಜನರು ಮಾತ್ರವಲ್ಲದೆ ರೈತಾಪಿ ಜನರು ವಿಶೇಷವಾಗಿ ಅವರ ಸಕಾಲದಲ್ಲಿ ಪ್ರಕೃತಿ ಅವರಿಗೆ ರೈತಾಪಿ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಅವರು ಭಾಗಿಗಳಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬಂದು ಅದರ ಫಲವನ್ನು ಪಡೆದು ರೈತಾಪಿ ಜನರು ಸುಖ ಸಂತೋಷ ನೆಮ್ಮದಿಯಿಂದ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ಈ ದೇವರ ಆಶೀರ್ವಾದದಿಂದ ನಾವು ಪಡ್ಕೊಂಡು ನಾವೆಲ್ಲ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಿಂದೆ ನಮ್ಮ ಹಿರಿಯರು ಇಲ್ಲಿ ಸಮಿತಿಯನ್ನು ರಚನೆ ಮಾಡಿ ಒಂದು ಕಾಲದಲ್ಲಿ ಸಾಧಾರಣವಾಗಿದ್ದ ಒಂದು ಗುಡಿಯನ್ನು ಸುಸಜ್ಜಿತವಾದಂಥ ಒಂದು ಗುಡಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಣ್ಣಯ್ಯ ಹಿಡಿಯರು ಅಂತೇಳಿ ಅಧ್ಯಕ್ಷರು, ಹಾಗೂ ಶಂಕರಾಚಾರ್ಯರು, ಡಾಕ್ಟರ್ ಮಂಜಪ್ಪ ಗೌಡರು, ನಾಗರಾಜರವರು ಹಾಗೂ ಇತರ ಒಂದು ಸಮಿತಿಯವರು ವಿಶೇಷವಾಗಿ ಕಾಳಜಿಯನ್ನು ಹೊತ್ತು ಸನ್ನಿಧಿ ಶ್ರೀಗಳ ಆಶೀರ್ವಾದದ ಬಲದಿಂದ ಈ ಒಂದು ಸನ್ನಿಧಿಯನ್ನು ಊರ್ಜಿತವನ್ನು ಮಾಡಿದ್ದಾರೆ. ಅದು ಆ ನಂತರದಲ್ಲಿ ನಾವು ಪ್ರತಿಷ್ಠಾ ದಿನವನ್ನು ಸಹ ನಾವು ನಿರಂತರವಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ. ತಾಲೂಕಿನ ಎಲ್ಲರೂ ಜನರು ಸಹ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಜನರ ಇದರಿಂದ ಸಂತೋಷವಾಗಿ ನಡೀತಿದೆ ಅಂತಕ್ಕಂಥದ್ದನ್ನು ಸಂತೋಷವಾಗಿ ಹೇಳ್ತೀನಿ. ಈ ಒಂದು ಕಾರ್ಯ ಎಲ್ಲರ ಆಶೀರ್ವಾದದಿಂದ ನಿರಂತರವಾಗಿ ಚೆನ್ನಾಗಿ ನಡೀಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶಾರದಾ ಗುರುಭ್ಯೋ ನಮಃ. ಈ ಒಂದು ಚಪ್ಪರದ ಆಂಜನೇಯ ದೇವಸ್ಥಾನದ ಅರ್ಚಕರಾಗಿದ್ದಂತಹ ಕೀರ್ತನ ಕೇಸರಿ ಯಶವಂತ ದಾಸರವರ ನೇತೃತ್ವದಲ್ಲಿ ಇಲ್ಲಿ ಒಂದು ಧಾರ್ಮಿಕ ಮಹಿಳಾ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮುಖಾಂತರವಾಗಿ ಈ ದೇವಸ್ಥಾನದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಹಿಳೆಯರು ಕೂಡ ಎಲ್ಲ ಸೇರಿ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿ, ಹಾಗೆಯೇ ಪ್ರತಿ ತಿಂಗಳು ಕೂಡ ಬರ್ತಕ್ಕಂಥ ಸಂಕ್ರಮಣದ ದಿವಸ ಸತ್ಸಂಗವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸುಮಾರು ಒಂದು 40 ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ ನಿರ್ವಿಘ್ನವಾಗಿ. ಆಗ ಕೇವಲ ಮಾತ್ರ ಅಲ್ಲ, ಭಜನೆ, ಸ್ತೋತ್ರಗಳು, ಹಾಗೆಯೇ ಎಲ್ಲ ವಿಶೇಷತೆಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಒಂದು ಸಮಾಜದಲ್ಲಿ ಸ್ವಾಸ್ಥ್ಯ ಸಮಾಜದ ನೆನಪಿನಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಿ ಆ ಕಾರ್ಯಕ್ರಮ ಇಲ್ಲಿ ನಡ್ಕೊಂಡು ಬರ್ತಾಯಿದೆ. ಹಾಗೆಯೇ ಶ್ರೀ ಸ್ವಾಮಿಗೆ ನಾವೊಂದು ಧಾರ್ಮಿಕ ಮಹಿಳಾ ಮಂಡಳಿ ಅಂತೇಳಿ ಮಾಡಿಕೊಂಡು ಅದರ ಮುಖಾಂತರ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಾಗೆ ಜಗದ್ಗುರುಗಳ ಅನುಗ್ರಹ ಆಶೀರ್ವಾದದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ.
ಭೋಜನ ವ್ಯವಸ್ಥೆಯನ್ನು ಕೂಡ ನಾವು ಧಾರ್ಮಿಕ ಮಹಿಳಾ ವತಿಯಿಂದ ಒಂದು ವರ್ಷದಲ್ಲಿ ಒಂದು 5 ಸಲ ನಾವು ಆಯೋಜನೆಯನ್ನು ಮಾಡ್ತೇವೆ ವಿಶೇಷ ದಿನಗಳಲ್ಲಿ. ಅದಕ್ಕೆಲ್ಲ ಶ್ರೀ ಮಠದಿಂದಲೂ ಕೂಡ ಸಿಹಿಯನ್ನು ಕಳಿಸ್ಕೊಟ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಸ್ವಾಮಿಗೆ ಬೇಕಾದಂಥ ಪೂಜಾ ಪರಿಕರಗಳು ಎಲ್ಲ ಭಕ್ತಾದಿಗಳ ತನುಮನ ಧನ ಸಹಾಯದಿಂದ ಎಲ್ಲವೂ ಕೂಡ ನೆರವೇರಿದೆ. ಹಾಗೆಯೇ ಎಲ್ಲ ಮಹಿಳೆಯರು ಸೇರಿ ಒಂದು ಸಂಕಲ್ಪ ಮಾಡಿದ್ದೀವಿ. ಜಗದ್ಗುರುಗಳ 60ನೇ ವರ್ಷದ ಒಂದು ಆಚರಣೆ ಸಂದರ್ಭದಲ್ಲಿ ಸ್ವಾಮಿಗೆ ಬಂಗಾರದ ಒಂದು ಕವಚವನ್ನು ಮಾಡಿ ಅದು 65ನೇ ಹುಟ್ಟಿಹಬ್ಬದ ದಿವಸ ಅದನ್ನು ನಾವು ಅರ್ಪಣೆ ಮಾಡಿದ್ವಿ. ಜಗದ್ಗುರುಗಳವರೇ ಬಂದುಬಿಟ್ಟು ಅರ್ಪಣೆ ಉಭಯ ಜಗದ್ಗುರುಗಳು ಅರ್ಪಣೆ. ತದನಂತರದಲ್ಲಿ ನಾವು ಇನ್ನೂ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ. ಸ್ವಾಮಿಯ ಗರ್ಭಗುಡಿಗೆ ಒಂದು ಬೆಳ್ಳಿಯ ಬಾಗಿಲನ್ನು ಮಾಡಿ ಎಲ್ಲ ಧಾರ್ಮಿಕ ಮಹಿಳಾ ಮಂಡಳಿಯ ಸದಸ್ಯರು ಹಾಗೆಯೇ ಶ್ರೀರಾಮ್ ಸೇವಾ ಸಮಿತಿಯ ಅಧ್ಯಕ್ಷರ ಸದಸ್ಯರು ಹಾಗೆಯೇ ಊರಿನ ಜನರು ಎಲ್ಲ ಜನಗಳ ಸಹಕಾರದಿಂದ, ಯಾಕಂದರೆ ಯಾರೇ ದೇವಸ್ಥಾನಕ್ಕೆ ಬಂದರೂ ಕೂಡ ಆ ಭಕ್ತಿ ಭಾವದಿಂದ ನಮ್ಮ ಸೇವೆ ಕೂಡ ಇಲ್ಲಿ ಇದೆ ಅಂತಕ್ಕಂಥ ಒಂದು ಶಾಶ್ವತ ಭಾವನೆ ಅವರಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಆ ರೀತಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ಭಜನೆಯೂ ಕೂಡ ನಡೀತಾ ಇದೆ. ಅದ್ರ